ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಆಗಿದೆ. ಈಗಾಗಲೇ ಸಂಪುಟ ಸದಸ್ಯರು ಆಯ್ಕೆಯ ಬಳಿಕ ಸಾಕಷ್ಟು ಅಸಮಾಧಾನಗಳು ಕೂಡ ಪಕ್ಷದಲ್ಲಿ ಭುಗಿಲೆದ್ದಿದೆ. ಯಾವ ಮಾನದಂಡದ ಮೇಲೆ ಸಚಿವರ ಆಯ್ಕೆಯಾಗಿದೆ ಅನ್ನುವಂಥ ಪ್ರಶ್ನೆಯನ್ನ ಕಾಂಗ್ರೆಸ್ನಲ್ಲಿ ಹಲವು ಶಾಸಕರು ಕೇಳ್ತಾ ಇದ್ದಾರೆ. ಹಾಗಾದ್ರೆ ನಮ್ಗೆ ಯಾರಿಗೂ ಅರ್ಹತೆ ಇರಲಿಲ್ವಾ, ನಮ್ಗೆ ಯಾಕೆ ಈ ರೀತಿಯ ಅನ್ಯಾಯ ಆಯಿತು ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಆಕಾಂಕ್ಷಿಗಳಿದ್ರು, ಅಳೆದು ತೂಗಿ ಆಯ್ಕೆಯನ್ನ ಮಾಡಲಾಗಿದೆ. ಎಲ್ರಿಗೂ ಅವಕಾಶವನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೌದು. ಆದ್ರೆ ಕೆಲವು ಹೆಸರುಗಳಿತ್ತಲ್ಲ, ಆ ಹೆಸರನ್ನ ಕೈಬಿಟ್ಟಿರುವಂತ ಕಾರಣಕ್ಕಾಗಿ ಅಸಮಾಧಾನ ತೀವ್ರವಾಗಿ ಸ್ಫೋಟಗೊಂಡಿದೆ. ಪ್ರಮುಖವಾಗಿ ಎಂ ಕೃಷ್ಣಪ್ಪ ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದವರು. ಅವರು ಸಾಕಷ್ಟು ನಿರೀಕ್ಷೆಯಲ್ಲಿದ್ರು. ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವರಿಗೆ ಅವಕಾಶ ವಂಚನೆ ಆಗಿತ್ತು. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಈ ಬಾರಿ ಸಚಿವರನ್ನಾಗಿ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು. ಆದ್ರೆ ಅದು ಹುಸಿಯಾಗಿದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಈಗಾಗಲೇ ರಾಜೀನಾಮೆಯನ್ನು ಕೂಡ ಕೊಡೋದಕ್ಕೆ ನಿಶ್ಚಯ ಮಾಡಿದ್ರು. ಇವತ್ತು ಕೆಪಿಸಿಸಿಗೆ ತೆರಳಿ ಕೆಲವರು ರಾಜೀನಾಮೆಯನ್ನು ಕೂಡ ಸಲ್ಲಿಕೆ ಮಾಡಿದ್ರು, ಅಂದ್ರೆ ಪಕ್ಷದ ವಿವಿಧ ಜವಾಬ್ದಾರಿಗೆ. ಜೊತೆಗೆ ಕೃಷ್ಣಪ್ಪ ಇದುವರೆಗೂ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ, ಅಸಮಾಧಾನಗೊಂಡಿದ್ದಾರೆ. ಪಕ್ಷದಲ್ಲಿ ಇರಬೇಕಾ ಬೇಡವಾ ಅನ್ನುವಂತ ರೀತಿಯಲ್ಲಿ ಕೂಡ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಅವರ ಆಪ್ತ ವಲಯದಿಂದ ಬರ್ತಾ ಇದೆ. ಜೊತೆಗೆ ದಿನೇಶ್ ಗುಂಡೂರಾವ್ ಈಗಾಗಲೇ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದಂತವರಾಗಿತ್ತು. ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿಯೂ ಕೂಡ ಸಚಿವರಾಗಬಹುದು ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದ್ರೆ ಕೊನೆಯ ಹಂತಕ್ಕೆ ಅವರನ್ನ ಸ್ಪೀಕರ್ ಅನ್ನಾದ್ರೂ ಕೂಡ ಮಾಡಲಾಗತ್ತೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಿತ್ತು. ಆದ್ರೆ ಅದ್ಯಾವುದು ಕೂಡ ಸತ್ಯ ಆಗಿಲ್ಲ. ದಿನೇಶ್ ಗುಂಡೂರಾವ್ ಅವರನ್ನ ಸಂಪುಟದಿಂದ ಕೈ ಬಿಡಲಾಗಿದೆ, ಹೊರಗಿಟ್ಟಿದ್ದಾರೆ. ಹೀಗಾಗಿ ದಿನೇಶ್ ಗುಂಡೂರಾವ್ ನಿನ್ನೆ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ. ಯಾವ ಕಾರಣಕ್ಕಾಗಿ ನಮ್ಮನ್ನ ಹೊರಗಿಟ್ಟಿದ್ದಾರೆ ಅನ್ನುವಂಥದ್ದನ್ನ ತಿಳಿಸದೇ ಇರುವುದು ನಮಗೆ ಅತ್ಯಂತ ಬೇಸರವನ್ನು ತರಿಸಿದೆ ಅನ್ನುವಂಥ ರೀತಿಯಲ್ಲಿ ಅವರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಹಾಗೆ ಅವರ ಪತ್ನಿಯು ಕೂಡ ಆ ವಿಚಾರವಾಗಿ ಪೋಸ್ಟ್ ಅನ್ನು ಮಾಡಿದ್ದಾರೆ, ಅಸಮಾಧಾನವನ್ನು ಹೊರಹಾಕಿದ್ದಾರೆ. ದಿನೇಶ್ ಗುಂಡೂರಾವ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತವರಾಗಿತ್ತು, ಅವಕಾಶವನ್ನ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಯಾಕೆಂದ್ರೆ ಅವರ ಸಮುದಾಯದಲ್ಲಿ ಇನ್ನೋರ್ವ ದೇಶಪಾಂಡೆಯು ಕೂಡ ಆಕಾಂಕ್ಷಿಯಾಗಿದ್ರು. ಆದ್ರೆ ದೇಶಪಾಂಡೆಗೆ ವಯಸ್ಸಿನ ಕಾರಣಕ್ಕಾಗಿ ಅವಕಾಶ ತಪ್ಪಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದ್ರೆ ದಿನೇಶ್ ಗುಂಡೂರಾವ್ ಅವರಿಗೆ ಅವಕಾಶ ಸಿಗಬಹುದು ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಿತ್ತು. ಆದ್ರೆ ಅದು ಕೂಡ ಸುಳ್ಳಾಗಿದೆ, ಅವರಿಗೆ ಅವಕಾಶ ಸಿಕ್ಕಿಲ್ಲ. ಹಾಗೆ ಹ್ಯಾರಿಸ್, ಡಿ ಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಆಪ್ತರು ಇವರು. ಆದ್ರೆ ಮುಸ್ಲಿಂ ಕೋಟಾದಲ್ಲಿ ರಿಜ್ವಾನ್ ಅರ್ಷದ್ಗೆ ಮತ್ತು ಜಮೀರ್ ಅಹಮದ್ಗೆ ಈ ಬಾರಿ ಅವಕಾಶವನ್ನ ಕಲ್ಪಿಸಿರುವಂತಹ ಕಾರಣಕ್ಕಾಗಿ ಹ್ಯಾರಿಸ್ ಅವರಿಗೆ ಸಹಜವಾಗಿ ಕೈ ಬಿಡಲಾಗಿದೆ. ಹ್ಯಾರಿಸ್ ಪರವೂ ಕೂಡ ಬೆಂಗಳೂರಿನಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಅದರಂತೆ ಮಂಕಾಳು ವೈದ್ಯ ಎಐಸಿಸಿ ಕಳಿಸಿರ್ತಕ್ಕಂತಹ ಮೊದಲ ಪಟ್ಟಿಯಲ್ಲಿ ಅವಕಾಶ ಇತ್ತು ಅವರಿಗೆ, ಅವರ ಹೆಸರು ಕೂಡ ನಮೂದಾಗಿತ್ತು. ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಸೇರ್ಪಡೆ ಮಾಡಿದ ಬಳಿಕ ಮಂಕಾಳು ಅವರ ಹೆಸರನ್ನ ಕೈ ಬಿಡಲಾಯಿತು. ಕೊನೆಯ ಕ್ಷಣದಲ್ಲಿ ಸಚಿವ ಸ್ಥಾನ ತಪ್ಪಿರುವಂತಹ ಕಾರಣಕ್ಕಾಗಿ ಮಂಕಾಳು ವೈದ್ಯ ಸಾಕಷ್ಟು ಬೇಸರಗೊಂಡ್ರು. ಸಿಎಂ ಡಿ ಕೆ ಶಿವಕುಮಾರ್ ಬಳಿ ಸಾಕಷ್ಟು ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ರು. ಆದ್ರೆ ಅವರ ಆಪ್ತರು ಈಗ ಅಭಿಯಾನವನ್ನು ಆರಂಭ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ಶಾಸಕನಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಸಾಕಷ್ಟು ಆಕ್ರೋಶಗಳನ್ನು ಅವರ ಅಭಿಮಾನಿಗಳು ಹೊರ ಹಾಕ್ತಿದ್ದಾರೆ. ಇದು ಕೇವಲ 2-3 ಶಾಸಕರ ಕಥೆ ಅಲ್ಲ. ಹಾಗೆ ಇಂಡಿ ಕ್ಷೇತ್ರದ ಶಾಸಕರಾಗಿರುವಂತಹ ಯಶವಂತರಾಯಗೌಡ ಪಾಟೀಲ್ ಕೂಡ ಈಗಾಗಲೇ ಶಾಸಕತ್ವಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದು ಅಂಗೀಕಾರ ಇದುವರೆಗೂ ಆಗಿಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಈಗಾಗಲೇ ಅವರು ಸ್ವಕ್ಷೇತ್ರಕ್ಕೆ ತೆರಳಿ ಅಲ್ಲಿರ್ತಕ್ಕಂತಹ ತಮ್ಮ ಮತದಾರರೇನಿದ್ದಾರೆ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೀನಿ, ಅದಾದ ಬಳಿಕ ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಅಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಸಂಪುಟ ವಿಸ್ತರಣೆ ಬಳಿಕ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗಿದೆ. ಯಾವ ಮಾನದಂಡದ ಮೇಲೆ ನೀವು ಸಂಪುಟವನ್ನ ವಿಸ್ತರಣೆ ಮಾಡಿದ್ರಿ, ಮಹಿಳೆಯರಿಗಾದರೂ ಹೆಚ್ಚು ಅವಕಾಶವನ್ನು ಕೊಟ್ಟಿದ್ದೀರಾ, ಅದು ಕೂಡ ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತದೆ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಗುಡ್ಡವನ್ನ ಅಗೆದು ಇಲಿಯನ್ನು ಹಿಡಿದಂತ ಕೆಲಸವನ್ನ ಮಾಡ್ತಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಕಾರಣವೂ ಕೂಡ ಇದೆ. ಹೊಸಬರಿಗೆ ಅವಕಾಶವನ್ನ ಕೊಡುವಂತ ಸಂದರ್ಭದಲ್ಲಿ ಅರ್ಹತೆಯನ್ನ ಮಾನದಂಡವಾಗಿಟ್ಟುಕೊಂಡು ಅವಕಾಶವನ್ನು ಕೊಡಲಾಗತ್ತೆ ಅನ್ನುವಂಥದ್ದಿತ್ತು. ಕೇವಲ ಜಾತಿಯನ್ನ ಅಷ್ಟೇ ಮಾನದಂಡ ಅನ್ನುವಂಥದ್ದಲ್ಲ. ಆದ್ರೆ ಎಎಸ್ ಪೊನ್ನಣ್ಣ ಅವರನ್ನ ಸಂಪುಟದಿಂದ ಹೊರಗಿಟ್ಟಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತದೆ. ಪಕ್ಷದ ವಲಯದ ಒಳಗೆ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಇನ್ನು ಯಾವ ರೀತಿಯ ಅರ್ಹತೆಯನ್ನ ಹೊಂದಿರಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನ ಪಕ್ಷದ ಚೌಕಟ್ಟಿನ ಒಳಗೆ ಕೆಲವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ಒಂದು ಜಿಲ್ಲೆಗೆ ಪ್ರಾತಿನಿಧ್ಯವನ್ನು ಕೊಡದಿರುವಂತಹ ಕಾರಣಕ್ಕಾಗಿ ಆ ಭಾಗದ ಕಾಂಗ್ರೆಸ್ನ ಶಾಸಕರು ಆಕ್ರೋಶಗೊಂಡಿದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ನಾಯಕರ ವಿರುದ್ಧ ನೇರವಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಬಾರಿ ನಮಗೆ ಅವಕಾಶ ಸಿಗತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಂತಹ ಬಂಗಾರಪೇಟೆ ನಾರಾಯಣಸ್ವಾಮಿ ಇರಬಹುದು, ಹಾಗೆ ಅವರ ಆಪ್ತ ಶಾಸಕರೆಲ್ಲರೂ ಕೂಡ ಸೇರ್ಕೊಂಡು ಒಂದಿಷ್ಟು
ಸಭೆಗಳನ್ನು ಕೂಡ ಮಾಡಿರುವಂಥದ್ದು. ಮುಂದಿನ ನಿರ್ಧಾರಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಭೆಯನ್ನ ಮಾಡಿ ಒಂದು ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ರಾಜೀನಾಮೆಯನ್ನು ಕೊಡೋದಿಲ್ಲ ಅನ್ನುವಂಥದ್ದನ್ನ. ಆದ್ರೆ ರಾಜೀನಾಮೆ ಅಷ್ಟೇ ಅಲ್ಲ, ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಇವರನ್ನು ಪಕ್ಷಾಂತರ ಮಾಡ್ತಾರ, ಪಕ್ಷವನ್ನು ಬಿಟ್ಟು ಹೋಗ್ತಾರ ಅನ್ನುವಂಥ ಪ್ರಶ್ನೆ ಒಂದ್ ಕಡೆ ಆದ್ರೆ, ಪಕ್ಷ ಸಂಘಟನೆಗೆ ಎಲ್ಲೋ ಒಂದ್ ಕಡೆ ಈ ಒಂದು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕೆಲವು ಲೋಪದೋಷಗಳು ಅಥವಾ ಯಾರಿಗೆ ಆಕ್ಷೇಪಗಳು ವ್ಯಕ್ತವಾಗಿದೆಯಲ್ಲ ಯಾರಿಂದ, ಅದು ಪಕ್ಷಕ್ಕೆ ಸಹಜವಾಗಿ ಒಂದಿಷ್ಟು ಪ್ರಮಾಣದಲ್ಲಿ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ರೀತಿಯಲ್ಲಿ ಕೂಡ ಚರ್ಚೆ ಇದೆ. ಜೊತೆಗೆ ಈಗಾಗಲೇ ಕೇವಲ ಒಂದು ಸ್ಥಾನ ಮಾತ್ರ ಬಾಕಿ ಇದೆ. ಆ ಒಂದು ಸ್ಥಾನವನ್ನ ಯಾರಿಂದ ಭರ್ತಿ ಮಾಡಲಾಗತ್ತೆ, ಯಾರಿಗೆ ಕೊಡಲಾಗತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಉಳಿದಿದೆ. ಯಾಕೆಂದ್ರೆ ಇದುವರೆಗೂ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸೇರಿಸಿಕೊಂಡ್ರೆ 33 ಜನ ಸದಸ್ಯರಾಗ್ತಾರೆ. ಒಂದು ಸ್ಥಾನ ಮಾತ್ರ ಖಾಲಿ ಇದೆ. ಹಾಗಾದ್ರೆ ಅದನ್ನ ಮಹಿಳೆಯರು ಕೊಡ್ತಾರಾ, ಮಹಿಳೆಯರಂತ ಹೊತ್ತಾಗಿ ಬೇರೆಯವರು ಕೊಡ್ತಾರ ಅನ್ನೋಂಥ ಪ್ರಶ್ನೆ. ಇದುವರೆಗೂ ಯಾವೊಬ್ಬ ಮಹಿಳೆ ಶಾಸಕಿಯನ್ನು ಕೂಡ ಸಚಿವರನ್ನಾಗಿ ಮಾಡದಿರುವಂತಹ ಕಾರಣಕ್ಕಾಗಿ ಈ ಸಂಪುಟದಲ್ಲಿ ಒಂದೇ ಸ್ಥಾನ ಖಾಲಿ ಇರುವಂತಹ ಕಾರಣಕ್ಕಾಗಿ ಮಹಿಳೆಯರಿಗೆ ಅವಕಾಶವನ್ನು ಕೊಡಬಹುದು. ಈ ಒಂದು ಲೆಕ್ಕಾಚಾರದಲ್ಲಿಯೂ ಕೂಡ ಮಹಿಳಾ ಶಾಸಕಿಯರು ಕೂಡ ತುದಿಗಾಲಿನಲ್ಲಿ ನಿಂತಿದ್ದಾರೆ ಸಚಿವರಾಗೋದಕ್ಕೆ. ಜೊತೆಗೆ ಆ ವಿಚಾರದಲ್ಲಿಯೂ ಕೂಡ ಆಕ್ಷೇಪಗಳು ವ್ಯಕ್ತವಾಗ್ತದೆ. ನೀವು ತರಾತುರಿಯಲ್ಲಿ ಈ ಸಚಿವರ ಪಟ್ಟಿಯನ್ನು ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಯಾಕೆ ಸೇರಿಸಿದಿರಿ ಅನ್ನುವಂಥ ರೀತಿಯಲ್ಲಿ ಕೆಲವು ಶಾಸಕಿಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಮುಖಂಡರಿಗೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಚುನಾಯಿತ ಸದಸ್ಯರಾಗಿರುವಂತಹ ಮಹಿಳಾ ಶಾಸಕಿಯರು ನಾವಿದ್ದೇವೆ, ಇಂತಹ ಸಂದರ್ಭದಲ್ಲಿ MLC ಅವರನ್ನ ಮಾಡುವಂತ ಅಗತ್ಯ ಇತ್ತ, ಅವರ ಹೆಸರನ್ನ ಸೇರಿಸುವಂತ ಅಗತ್ಯ ಇತ್ತ? ಅವರಿಗೆ ಪದಗ್ರಹಣ ಮಾಡೋದಕ್ಕೆ ಅವಕಾಶವನ್ನ ಕೊಡದೆ ತಡೆ ಹಿಡಿದಿದ್ದೀರಿ, ಅದು ಒಂದು ಲೆಕ್ಕ. ಆದ್ರೆ ಅವರ ಹೆಸರನ್ನ ಯಾಕೆ ಸೇರಿಸಿದ್ರಿ? ಈಗಾಗಲೇ ಪರಿಷತ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕುರ್ಬಾಕೋಟದಲ್ಲಿ ಸಚಿವರಾಗಿದ್ದಾರೆ. ಹೀಗಿರುವಾಗ ಅದೇ ಸಮುದಾಯದ ಇನ್ನೋರ್ವ ಪರಿಷತ್ ಸದಸ್ಯರಿಗೆ ಅವಕಾಶ ಕೊಡಬೇಕಾದಂತ ಅಂದ್ರೆ ಅವಶ್ಯಕತೆ ಏನಿತ್ತು ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಗಳು ಕೂಡ ಶುರುವಾಗಿದ್ದಾವೆ. ಜೊತೆಗೆ ಈಗ ಗಾಯತ್ರಿ ಶಾಂತೇಗೌಡ ಅವರ ಬದಲಾಗಿ ಬೇರೆಯವರನ್ನ ಆಯ್ಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಒತ್ತಡಗಳು ಕೂಡ ಕೇಳಿಬರ್ತದೆ. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ 2 ತಿಂಗಳು ಕಳೆದಂತ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆಯೂ ಕೂಡ ಆಗಿದೆ. ಆದ್ರೆ ಪೂರ್ಣ ಪ್ರಮಾಣದ ಸಂಪುಟ ಯಾವಾಗ ರಚನೆ ಆಯಿತು ಅದಾದ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಕ್ಷೇಪಗಳು, ಆಕ್ರೋಶಗಳು, ಸಹಜವಾಗಿ ಭಿನ್ನಮತಗಳು ಸೃಷ್ಟಿಯಾಗಿರುವಂತದ್ದು. ಇದು ಯಾವ ರೀತಿಯಾಗಿ ಪರಿಣಾಮವನ್ನು ಸರ್ಕಾರದ ಮೇಲೆ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.